ಆಚಿ ಚಿಲ್ಲಿ ಪೌಡರ್ ಸಖತ್ ಖಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್. ಬಂಡೆಪಾಳ್ಯ ರೌಡಿ ಶೀಟರ್ ಮೊಹಮ್ಮದ್ ಶಬೀರ್ ಕೊಲೆ ಕೇಸ್ಗೆ ಸಂಬಂಧಪಟ್ಟಂತೆ ಶಬೀರ್ ಕೊಲೆ ಪ್ರಕರಣ ಸಂಬಂಧ 8 ಆರೋಪಿಗಳನ್ನು ಬಂಧನ ಮಾಡಲಾಗಿದೆ. ನೂರುಲ್ಲಾ ನದೀಂ, ಸಲ್ಮಾನ್ ಖಾನ್, ಮೊಹಮ್ಮದ್ ಅಲಿ, ಉಮ್ರೇಜ್, ಸೈಯದ್ ಇಸ್ಮಾಯಿಲ್, ಮೊಹಮ್ಮದ್ ಸಿದ್ದಿಕ್, ಸೈಯದ್ ಕಲೀಂನನ್ನು ಅರೆಸ್ಟ್ ಮಾಡಲಾಗಿದೆ. ಇಡೀ ಬೆಂಗಳೂರನ್ನೇ ಬೆಚ್ಚಿ ಬೀಳಿಸುತ್ತಿ ಒಂದು ಘಟನೆ. ಅಟ್ಟಾಡಿಸಿ ಹೊಡೆದಿದ್ರು ಶಬೀರ್ನನ್ನು. ಶಬೀರ್ ಏನು ಸಾಮಾನ್ಯವಾದಂಥ ವ್ಯಕ್ತಿ ಅಲ್ಲ, ಅವನು ನಟೋರಿಯಸ್ ರೌಡಿ. ಸುಮಾರು 15 ಕೇಸ್ ಇದ್ವಂತೆ ಅವನ ಮೇಲೆ. ಬೆಂಗಳೂರು, ಶಿವಮೊಗ್ಗ ಸೇರಿದಂತೆ ಕೊಲೆ, ಯತ್ನ ಹಾಗೆ ದರೋಡೆ ಪ್ರಕರಣಗಳಿದ್ವಂತೆ. ಶಬೀರನ್ನು ಹತ್ಯೆ ಮಾಡಿದ್ರು ಆರೋಪಿಗಳು. ಈಗ ಅವರ ಬಂಧನ ಆಗಿದೆ. ಕಣ್ಣಿಗೆ ಖಾರದ ಪುಡಿ ಎರಚಿ ಮಾರಕಾಸ್ತ್ರಗಳಿಂದ ಕೊಚ್ಚಿದ್ರು, ಬಹಳ ಭೀಕರವಾಗಿ ಕೊಂದಿದ್ರು. ಜನವರಿ 12ರ ಸಂಜೆ 5 ಗಂಟೆ ಸುಮಾರಿಗೆ ಕೊಲೆ ನಡೆದಿತ್ತು. ಕೋರಮಂಗಲ ಪೊಲೀಸ್ ಠಾಣೆಯ ರೌಡಿ ಶೀಟರ್ ಆಗಿದ್ದ ಈ ಶಬೀರ್ ಕೊಲೆಗೆ ಹಲವು ದಿನಗಳಿಂದ ಸಂಚನ್ನು ಈ ಗ್ಯಾಂಗ್ ರೂಪಿಸಿತ್ತು. ಅಂದರೆ ಅವರವ್ರ ನಡುವೆ ಒಂದು ಹೊಡೆದಾಟ ಇತ್ತು. ಶಬೀರ್ನನ್ನು ಫಾಲೋ ಮಾಡಿ ಮಂಗಮ್ಮನ ಪಾಳ್ಯದಲ್ಲಿ ಕೊಲೆ ಮಾಡಿ ಪೆಟ್ರೋಲ್ ಬಂಕ್ ಬಳಿ ಭೀಕರವಾಗಿ ಆತನನ್ನು ಕೊಚ್ಚಿದ್ರು. ಕೊಲೆಯ ನಂತರ ಹೈದರಾಬಾದ್, ಮುಂಬೈನಲ್ಲಿ ತಲೆಮರೆಸಿಕೊಂಡಿದ್ರು ಆರೋಪಿಗಳು. ಕುಟುಂಬಸ್ಥರನ್ನು ಭೇಟಿ ಮಾಡಲು ರೈಲ್ವೆ ಸ್ಟೇಷನ್ಗೆ ಬಂದಾಗ ಈ ಆರೋಪಿಗಳನ್ನು ಪೊಲೀಸರು ಬಂಧನ ಮಾಡಿದ್ದಾರೆ. ಅವತ್ತು ಆಟೋದಲ್ಲಿ ಹೋಗ್ತಾ ಇದ್ದ ಶಬೀರು ತಮ್ಮ ಫ್ರೆಂಡ್ಸ್ ಜೊತೆಗೆ. ಇನ್ನೂ 5 ಜನ ಗಂಭೀರವಾಗಿ ಗಾಯಗೊಂಡಿದ್ದಾರಂತೆ. ಖಾರದ ಪುಡಿ ಎರಚಿ ಭೀಕರವಾಗಿ ಮನಸ್ಸು ಇಚ್ಛೆ ಅವರು ಹಲ್ಲೆಯನ್ನು ಮಾಡಿದರು. ಆದರೆ ಈತನಿಗೆ ತೀವ್ರವಾಗಿ ಗಾಯ ಆಗಿದ್ದರಿಂದಾಗಿ ಸ್ಥಳದಲ್ಲೇ ಶಬೀರು ಸಾವನ್ನಪ್ಪಿದ್ದ. ಇವರ ಪರಿಚಯಸ್ಥರೇ ಅನ್ನುವಂಥ ಮಾಹಿತಿ ಕೂಡ ಇದೆ. ಅಂದರೆ ಒಟ್ಟಿಗೆ ಇದ್ದಂಥವ್ರು. ಅದಾದ ಮೇಲೆ ಅಲ್ಲಿ ವೈಷಮ್ಯಗಳು ಶುರುವಾಯಿತು. ಎಲ್ಲರೂ ಕೂಡ ಒಂದಲ್ಲ ಒಂದು ಪ್ರಕರಣದಲ್ಲಿ ಭಾಗಿಯಾದಂಥವ್ರೆ. ಈಗ 8 ಜನ ಆರೋಪಿಗಳನ್ನು ಪೊಲೀಸರು ಬಂಧಿಸಿ ಹೆಚ್ಚಿನ ವಿಚಾರಣೆ ಕೂಡ ನಡೆಸ್ತಾ ಇದ್ದಾರೆ. ಜನವರಿ 12ಕ್ಕೆ ಸಂಜೆ 5 ಗಂಟೆ ಹಾಡಹಗಲೇ ಜನನಿಬಿಡವಾದಂಥ ಪ್ರದೇಶದಲ್ಲೇ ಭೀಕರವಾದಂಥ ಕೊಲೆಯಾಗಿತ್ತು. ಜನ ಕೂಡ ಆ ದೃಶ್ಯವನ್ನು ಕಂಡು ಬೆಚ್ಚಿ ಬಿದ್ದಿದ್ದರು. ಈಗ ಶಬೀರ್ ಏನಿದ್ದಾನೆ ಆತ ರೌಡಿ ಕೂಡ ಆಗಿದ್ದ ಅನ್ನೋದು ಗೊತ್ತಿತ್ತು. ಜನವರಿ 12ನೇ ತಾರೀಕು ಮಂಗಮ್ಮನಪಾಳ್ಯ HP ಪೆಟ್ರೋಲ್ ಬಂಕ್ ರೋಡ್, ಮಂಗಮ್ಮನಪಾಳ್ಯ ಮೇನ್ ರೋಡಲ್ಲಿ ಶಬೀರ್ ಅಂತ ಹೇಳಿ ಒಂದು ರೌಡಿ ಶೀಟರ್ ಕೋರಮಂಗಲ ಅವ್ರದ್ದೊಂದು ಮರ್ಡರ್ ಆಗಿದೆ. ಅವರು ಮತ್ತು ಅವ್ರ ಸ್ನೇಹಿತರು ಆಟೋದಿಂದ ವಿಕ್ಟೋರಿಯಾ ಹಾಸ್ಪಿಟ್ಲಿಂದ ಬರಬೇಕಾದ್ರೆ ಒಂದು 6ರಿಂದ 12, 10, 11 ಜನ ಈ ಥರ ಒಂದು ಗುಂಪು ಕಟ್ಕೊಂಡು ಅವರು ಬಂದಾಗ ಅವ್ರ ಮೇಲೆ ಖಾರದ ಪುಡಿಯನ್ನು ಎರಚಿಬಿಟ್ಟು ಮಾರಕಾಸ್ತ್ರಗಳಿಂದ ಕೊಚ್ಚಿ ಮರ್ಡರ್ ಮಾಡಿದ್ರು. ಸೊ ಸ್ಪಾಟ್ಗೆ ಹೋದಾಗ ಯಾರು ಆರೋಪಿಗಳು ಸಿಕ್ಕಿರಲಿಲ್ಲ. ಮತ್ತು ಘಟನಾ ಸ್ಥಳದಿಂದ ಅವ್ರೇನು ಬಂದಿದ್ದಂಥ ಆಟೋದಿಂದ ಅವರೆಲ್ಲ ಕರೆಯಾಗಿದ್ದರು. ಬಟ್ ಅಲ್ಲಿ ನಮಗೊಂದು 2 ವೀಲರ್ ಒಂದು ಇತ್ತು. ಅದನ್ನು ಪಕ್ಷಾರ್ಥ ಸಾಕ್ಷಿಗಳು ಯಾರು ಅವ್ರ ಜೊತೆ, ಯಾರು ಶಬೀರ್ ಜೊತೆ ಯಾರು ಸಾಕ್ಷಿಗಳಿದ್ರು ಅವರು ಕೆಲವು ಹೆಸರುಗಳನ್ನ ಐಡೆಂಟಿಫೈ ಮಾಡಿ ನಮಗೆ ಹೇಳಿದ್ರು. ಬಟ್ ಅವರು ಮನೆಗಳಲ್ಲಿ ಇರಲಿಲ್ಲ. ಎಲ್ಲರೂ ಸಹ ಈ ಕೃತ್ಯ ನಡೆದ ನಂತರ ಪರಾರಿಯಾಗಿರ್ತಾರೆ. ಎಸ್ಕೇಪ್ ಪ್ಲಾನ್ ಮತ್ತಷ್ಟು ಮಾಹಿತಿ ನಮ್ಮ ಪ್ರತಿನಿಧಿ ಸಂತೋಷ್ ನೀಡ್ತಾರೆ. ಸಂತೋಷ್, ಈಗ ಶಬೀರ್ ಕೊಲೆ ಆರೋಪಿಗಳು ಅಂಧರಾಗಿದ್ದಾರೆ. ಹೇಗೆ ಸಿಕ್ಕಾಕೊಂಡ್ರು ಅಂತ ಹೇಳಿ, ಹೇಗೆ ಪತ್ತೆ ಮಾಡಿದ್ರು ಪೊಲೀಸರು ಅಂತ ಹೇಳಿ? ಏನು ಬಂಡೆಪಾಳ್ಯ ಬಳಿ ಇರುವಂತ ಮಂಗಮ್ಮನಪಾಳ್ಯ ಬಂಡೆಪಾಳ್ಯ ಪೊಲೀಸ್ ಠಾಣಾ ಹತ್ತಿರ ಬರುತ್ತೆ. ಇಲ್ಲಿ ಶಬೀರ್ನನ್ನ ಬರ್ಬರವಾಗಿ ಅಟ್ಟಾಕಿಕೊಂಡು ಆರೋಪಿಗಳ ಗ್ಯಾಂಗ್ ಹತ್ಯೆಯನ್ನ ಮಾಡಿತ್ತು. 8 ಜನರನ್ನ ಈ ಪ್ರಕರಣದಲ್ಲಿ ಪೊಲೀಸರು ಬಂದಿರುವಂತದ್ದು. ನೂರುಲ್ಲಾ ನದೀಂ, ಸಲ್ಮಾನ್ ಖಾನ್, ಮೊಹಮ್ಮದ್ ಅಲಿ, ಸೈಯದ್ ಇಸ್ಮಾಯಿಲ್, ಮೊಹಮ್ಮದ್ ಸಿದ್ದಿಕ್, ಸೈಯದ್ ಕಲೀಂ, ಉಮ್ರೇಜ್ ಅಂತ ಹೇಳಿ ಒಟ್ಟು 8 ಜನ ಆರೋಪಿಗಳನ್ನ ಬಂಧನ ಮಾಡಿರುವಂತದ್ದು. ಏನು ಮೊಹಮ್ಮದ್ ಶಬೀರ್ ಏನಿದೆ ಈತನು ಕೂಡ ರೌಡಿ ಶೀಟರ್ ಇದ್ದ. ಹಳೆಯ ದೇಶದ ಹಿನ್ನೆಲೆ ಕಣ್ಣಿಗೆ ಖಾರದ ಪುಡಿಯನ್ನ ಎರಚಿ ಆತನನ್ನ 12ನೇ ತಾರೀಕು ರಾತ್ರಿ 5 ಗಂಟೆ ಸುಮಾರಿಗೆ ಮಂಗಮ್ಮನಪಾಳ್ಯ ಮುಖ್ಯ ರಸ್ತೆಯಲ್ಲಿ ಈತನನ್ನ ಹತ್ಯೆಯನ್ನ ಮಾಡಿರ್ತಾರೆ. ಈತ ಕೋರಮಂಗಲ ಪೊಲೀಸ್ ಠಾಣೆಯ ರೌಡಿ ಶೀಟರ್ ಆಗಿದ್ದ ಶಬೀರ್ ಅನ್ನೋ ಮಾಹಿತಿ ಇರುವಂತದ್ದು. ಕೆಲ ದಿನಗಳಿಂದಲೂ ಕೂಡ ಆರೋಪಿಗಳ ಗ್ಯಾಂಗು ಮತ್ತು ಹತ್ಯೆ ಆಗಿರುವಂತ ರೌಡಿ ಶೀಟರ್ ಇದ್ರೆ ಇಬ್ಬರ ನಡುವೆ ಹಳೆ ದ್ವೇಷಕ್ಕೆ ಮೇಲಿನ ಮೇಲೆ ಮಚ್ಚನ ಮತ್ತಿತರನಲ್ಲೇ ಇದ್ರು. ಇದೇ ಕಾರಣಕ್ಕಾಗಿ ಏನು ಹತ್ಯೆಗೆ ಪ್ಲಾನ್ ಮಾಡ್ಕೊಂಡು ಅವತ್ತು ಅದನ್ನ ಹತ್ಯೆಯನ್ನು ಬರ್ತಾನೆ. ಹತ್ಯೆ ಮಾಡಿದ ಬಳಿಕ ಅಲ್ಲಿಂದ ಎಸ್ಕೇಪ್ ಆಗುವಂತದ್ದು. ಹೈದರಾಬಾದ್ ಮತ್ತು ಮುಂಬೈ ಸೇರಿದಂತೆ ಬೇರೆ ಬೇರೆ ಕಡೆ ಪೊಲೀಸರು ಬಂಧನವನ್ನು ಮಾಡ್ತಾರೆ ಅಂತ ಇಲ್ಲಿಂದ ಎಸ್ಕೇಪ್ ಆಗಿರ್ತಾರೆ. ಪೊಲೀಸರು ಆರೋಪಿಗಳ ಪತ್ತೆಗಾಗಿ CC ಕ್ಯಾಮೆರಾ ಫುಟೇಜ್ಗಳಿರ್ಬೋದು ಎಲ್ಲಾ ಮಾಹಿತಿಗಳನ್ನು ಕಲೆ ಹಾಕ್ತಂತ ಸಂದರ್ಭದಲ್ಲಿ ಎಲ್ಲಾ ಮಾಹಿತಿಗಳು ಕೂಡ ಬೆಳಕಿಗೆ ಬರುತ್ತೆ. ಬಳಿಕ ಇದನ್ನ ತನ್ನ ಕುಟುಂಬಸ್ಥರನ್ನ ಭೇಟಿ ಮಾಡ್ಲಿಕ್ಕೆ ರೈಲ್ವೆ ಸ್ಟೇಷನ್ಗೆ ಬಂದಂತ ಸಂದರ್ಭದಲ್ಲಿ 8 ಜನ ಆರೋಪಿಗಳನ್ನ ಬಂಧಿಸಿರುವಂತ ಪೊಲೀಸರು ತನಿಖೆಯನ್ನ ಮುಂದುವರಿಸಿರುವಂತದ್ದು.